ಏನೋ ಕೆಲಸದ ಮೇಲೆ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ ಎಕ್ಸಿಟ್ನಲ್ಲಿ ಸುಮಾರು ಜನ ಸ್ಟಾಫು, ಕಾಲೇಜ್ ಸ್ಟೂಡೆಂಟ್ಸು, ಡಾಕ್ಟ್ರು, ನರ್ಸು, ಜೊತೆಗೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಎಲ್ಲರೂ ಕೈಯಲ್ಲಿ ಹೂ ಹಿಡ್ಕೊಂಡು ಲೈನಾಗಿ ನಿಂತಿದ್ರು. ನಾನು ಯಾರೋ ಹಾಸ್ಪಿಟಲ್ ಸ್ಟಾಫು ಅಥವಾ ಪೊಲಿಟಿಷಿಯನ್ನು ಅಥವಾ VIP ಸತ್ತಿರ್ಬೋದು, ಅದಕ್ಕೋಸ್ಕರ ಈ ರೀತಿ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡೆ. ವೀಕ್ಷಕರೇ, ನಾನು ಅಂದ್ಕೊಂಡಿದ್ದು ಸುಳ್ಳಾಗಿತ್ತು. ಯಾಕಂದರೆ ಅಲ್ಲಿ ಸತ್ತಿರೋದು ಒಬ್ಬ ಸಾಮಾನ್ಯ ವ್ಯಕ್ತಿ, ಜೀವನದುದ್ದಕ್ಕೂ ಹಾಲು ವ್ಯಾಪಾರ ಮಾಡಿಕೊಂಡು ಬಹಳ ಸರಳ ಜೀವನ ಮಾಡ್ತಿದ್ದ ವ್ಯಕ್ತಿ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿರ್ತಾರೆ. ಇನ್ನು ವಿಷಯಕ್ಕೆ ಬರ್ತೀನಿ, ಯಾಕಪ್ಪ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೊಂದು ವಿಜೃಂಭಣೆಯ ಅಂತಿಮ ನಮನ ಅಂತೀರಾ? ವಿಡಿಯೋ ಫುಲ್ ನೋಡಿ ಹೇಳ್ತೀನಿ. ಆ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು, ಬಟ್ ಅವ್ರು ಮಾಡಿರೋ ಕೆಲಸ ಅಂತೂ ಅಸಾಮಾನ್ಯ ಕೆಲಸ. ಯಾಕಂದರೆ ಆ ವ್ಯಕ್ತಿ ಇವತ್ತಿಗೆ ಸತ್ತಿರ್ಬೋದು, ಬಟ್ ಅವರ ಅಂಗಾಂಗಗಳು ಇಂದಿಗೂ ಜೀವಂತವಾಗಿದ್ದಾವೆ. ಯಾಕಂದರೆ ಆ ವ್ಯಕ್ತಿ ಸಾಯೋ ಮುಂಚೆ ತನ್ನೆಲ್ಲ ಅಂಗಾಂಗಗಳನ್ನ ದಾನ ಮಾಡಿದ್ದಾರೆ. ವೀಕ್ಷಕರೇ, ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ದೊಡ್ಡಪ್ಪ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.